ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ 3ನೇ ದಿನದ ಸಾರ್ವಜನಿಕ ದರ್ಶನ ಆರಂಭ ಆಗಿದೆ. ರಾತ್ರಿ ಹರಿದು ಬಂದ ಅಪಾರ ಪ್ರಮಾಣದ ಭಕ್ತರು 3 ಕಿಲೋಮೀಟರ್ ದೂರದವರೆಗೆ ಸರತಿ ಸಾಲಿನಲ್ಲಿ ನಿಂತಿದ್ದರು. ಭಕ್ತರು ನಗರದ ಸಂತೆಪೇಟೆಯಿಂದ ದೇವಸ್ಥಾನದವರೆಗೂ ಕೂಡ ಕ್ಯೂ ಇತ್ತು. ತಡರಾತ್ರಿ 11:45ರಲ್ಲಿ ಶುರುವಾಗಿರುವಂಥದ್ದು ಭಕ್ತರದನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನ್ನೋದನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ರಾತ್ರಿಯೆಲ್ಲ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬಂದ್ಬಿಟ್ಟಿದ್ರು. ಹಾಗಾಗಿ ಬೇಗ ದರ್ಶನವೂ ಕೂಡ ಆಗಿದೆ ಅನ್ನೋದನ್ನು ತಿಳಿಸಲಾಗ್ತಾ ಇತ್ತು. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಅಕ್ಕಪಕ್ಕ ರಾಜ್ಯದಿಂದಲೂ ಕೂಡ ಇಲ್ಲಿಗೆ ಭಕ್ತಾದಿಗಳ ಆಗಮನ ಆಗತ್ತೆ. ಇನ್ನು ಜಿಲ್ಲಾಡಳಿತ ಈ ಬಾರಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು, ಜನರಿಗೆ ದರ್ಶನ ಸಿಗದೆ ಹೋಗಬಾರ್ದು, ಜನರು ಬೇಸರವನ್ನು ವ್ಯಕ್ತಪಡಿಸಬಾರ್ದು, ಎಲ್ಲರಿಗೂ ದರ್ಶನ ಆಗಬೇಕು, ಪ್ರತಿಯೊಬ್ಬರೂ ಕೂಡ ಬಂದು ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಆ ಹಿನ್ನೆಲೆಯಲ್ಲಿ ಸರ್ವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹಾಸನಾಂಬ ಜಾತ್ರಾ ಮಹೋತ್ಸವದ ಸಾರ್ವಜನಿಕ ದರ್ಶನ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ತಡರಾತ್ರಿ ಸಾಕಷ್ಟು ಭಕ್ತರ ದಂಡು ಹರಿದು ಬಂದಿತ್ತು. ಆದರೆ ಈಗ ಒಂದಿಷ್ಟು ಸಾರ್ವಜನಿಕ ಕ್ಯೂನಲ್ಲಿ ಸರದಿ ಸಾಲಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಬಹಳ ಬೇಗ ಫಾಸ್ಟ್ ಮೂವಿಂಗ್ ಕೂಡ ಆಗ್ತಾ ಇದೆ. ಈಗ ನಾನು ಅದರ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಸಾರ್ವಜನಿಕ ಕ್ಯೂ. ಯಾಕಂದರೆ ನಿನ್ನೆ ಇಡೀ ದಿನ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮೊಕ್ಕಾಂ ಹೂಡಿದ್ರು. ಜೊತೆಗೆ ಒಂದಿಷ್ಟು ಲೋಪದೋಷಗಳು ಯಾವ್ಯಾವುದಿತ್ತೋ ಎಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇವತ್ತು ಸಾರ್ವಜನಿಕ ಕ್ಯೂನಲ್ಲಿ ಬಹಳ ಬೇಗ ಇಲ್ಲಿ ಕಳೆದ ವರ್ಷ ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿತ್ತು. ಈಗ ಸಾರ್ವಜನಿಕ ದರ್ಶನದ ಕ್ಯೂ ಏನಿದೆ ಸರಾಗವಾಗಿ ಹೋಗ್ತಾ ಇರುವಂತಹ ದೃಶ್ಯಗಳು ನಮಗೆ ಕಾಣಸಿಗ್ತಾ ಇದೆ. ಯಾಕಂದರೆ ಬೆಳಗಿನ ಜಾವ ಬಂದಂತಹ ಭಕ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಸರದಿ ಸಾಲಿನಲ್ಲಿ ನಿಂತು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿದ್ರು. ಈಗ ನಮ್ಮ ಜೊತೆ ಭಕ್ತರಿದ್ದಾರೆ. ಎಷ್ಟೊತ್ತಿಗೆ ಕ್ಯೂ ನಿಂತಿದ್ದು ನೀವು? ಇಲ್ಲ, ಈಗ ಬೆಳಗ್ಗೆ 1 ಗಂಟೆ. ಹೇಗೆ ಮೂವ್ ಆಗ್ತಾ ಇದೆ? ಮೂವ್ ಫಾಸ್ಟ್ ಇದೆ. ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ಫಾಸ್ಟ್ ಆಗಿ ಬೆಂಗಳೂರಿಂದ ಬಂದಿದ್ದೀವಿ, ಬೇಗ ಆಗ್ತಾ ಇದೆ. ಬೆಂಗಳೂರಿಂದ ಬನಶಂಕರಿಯಿಂದ ಬಂದಿದ್ದೀವಿ, ಬೇಗ ಮೂವ್ ಆಗ್ತಾ ಇದೆ. ಕಳೆದ ವರ್ಷನೂ ಬಂದಿದ್ದು. ಕಳೆದ ವರ್ಷ ಜಾಸ್ತಿ ಇತ್ತು, 4-5 ಅವರ್ ಆಗಿತ್ತು ಇಲ್ಲಿಗೆ ಬರೋ ಅಷ್ಟರಲ್ಲಿ. ಇವತ್ತು ಈ ಸೈಡ್ ಬೇಗ ಬರ್ತಾ ಇದೀವಿ. ಏನು ಹೇಳ್ತೀರಾ ಸರ್? ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಮೇಡಮ್ ಏನು ಹೇಳ್ತೀರಾ? ಎಷ್ಟೊತ್ತಿಗೆ ಬಂದ್ರಿ? ನಾನೀಗ 7-8 ಗಂಟೆಗೆ ಬಂದಿದ್ದಷ್ಟೇ. ಇವಾಗ ನೋಡಿದ್ರೆ ಇನ್ನು ಏನು ಜಾಸ್ತಿ ಏನು ರಶ್ ಇಲ್ಲ ಅನಿಸ್ತಾ ಇದೆ. ಆದಷ್ಟು ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಹೌದು, ಪ್ರತಿ ವರ್ಷ ಬರ್ತಾ ಇದ್ದೀನಿ. ಕಳೆದ ವರ್ಷ ಇಷ್ಟೊತ್ತಿಗೆಲ್ಲ ನಾನು ಇಷ್ಟು ಬೇಗ ಬಂದಿರಲಿಲ್ಲ, ಲೇಟಾಗಿ ಬಂದಿದ್ದೆ. ಅವಾಗ ತುಂಬ ರಶ್ ಇತ್ತು. ಬಟ್ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆ ಇದೆ ಅನ್ನಿಸ್ತಾ ಇದೆ. ನಮಗೆ ಅನುಕೂಲ ಆಗ್ತಾ ಇದೆ, ಒಳ್ಳೆದು, ಖುಷಿ ಆಗ್ತಾ ಇದೆ. ಇವತ್ತು ಇಲ್ಲ, ನಿಂತೇ ಇಲ್ಲ, ಬರ್ತಾ ಇದೆ, ಮೂವ್ ಆಗ್ತಾನೆ ಇದೆ. ನಾನು ಇಲ್ಲೇ ಹಾಸನ ಸಿಟಿಯಿಂದ ನೋಡಿ. ಇದಿಷ್ಟು ಅಂದರೆ ಭಕ್ತಾದಿಗಳು ಸಾರ್ವಜನಿಕ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳು ಹೇಳುವಂಥ ಮಾತು. ಕಳೆದ ವರ್ಷ ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ನಾನು ಗಂಟೆಗಟ್ಟಲೆ ಕೂಡ ಕ್ಯೂ ನಿಂತಿದ್ದೆ. ಆದರೆ ಈ ಬಾರಿ ಮೂವಿಂಗ್ ಕೂಡ ಆಗ್ತದೆ. ನಾನು ಕೇವಲ 1 ಗಂಟೆ ಒಳಗೆ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀನಿ. 1 ಗಂಟೆ ಒಳಗಡೆ ನಾನು ದೇವಸ್ಥಾನದ ಮುಂಭಾಗಕ್ಕೆ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ದೀನಿ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.